ಇವತ್ತು ಈ ಪತ್ರಿಕಾಗೋಷ್ಠಿ ಮುಖ್ಯ ಉದ್ದೇಶ ನಮ್ಮ ಗ್ಯಾರಂಟಿ ಅಧ್ಯಕ್ಷರು. ಅದರ ಮೊದಲಿಗೆ ಈಗಿನ ಕಳೆದ ಒಂದು ವರ್ಷದಿಂದ ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನೀಲಕಂಠೇಗೌಡರ ಅಕಾಲಿಕ ನಿಧನದ ನಂತರ ಆ ಒಂದು ಬ್ಲಾಕ್ ಅಧ್ಯಕ್ಷರ ಹುದ್ದೆ ಖಾಲಿ ಇತ್ತು. ಅದಕ್ಕೆ ತಾಲೂಕಿನೆಲ್ಲ ಮುಖಂಡರು, ನಮ್ಮ ಕೋಲಾರ ಶಾಸಕರು ಡಾಕ್ಟರ್ ಮಂಜುನಾಥ್ ಅವರು ಚರ್ಚೆ ಮಾಡಿ, ನಮ್ಮ KPCC ಅಧ್ಯಕ್ಷರು DK ಶಿವಕುಮಾರ್ ಹತ್ರ ಚರ್ಚೆ ಮಾಡಿ ಎಲ್ಲರೂ KPCC ವತಿಯಿಂದ ನಮ್ಮ ಆ ಖಾಲಿಯಾದಂಥ ಬ್ಲಾಕ್ ಅಧ್ಯಕ್ಷರ ಹುದ್ದೆಗೆ ನಮ್ಮ 2023ರ ಅಭ್ಯರ್ಥಿ ನಮ್ಮ ನಾಯಕರು ಆದಂಥ ಆದಿನಾರಾಯಣ ಅವರನ್ನು ಏಕಗ್ರೀವವಾಗಿ ಎಲ್ಲರ ಒಮ್ಮತದಿಂದ ಅವರನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಮಾಡೋದಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ. ಈ ಆಯ್ಕೆ ಆಗ್ತಕ್ಕಂಥ ಮಾಡೋಕ್ಕೆ ಸಹಕರಿಸಿದಂಥ ಎಲ್ಲ ಮುಖಂಡರಿಗೂ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಅದರ ಜೊತೆಗೆ ಈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಿಭಾಯಿಸ್ತಕ್ಕಂಥ ಆದಿನಾರಾಯಣ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆಪಡ್ತೇನೆ. ಈ ಒಂದು ಅವರು ಅನೇಕ ಸಮಾಜ ಮುಖೇನ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸುಮಾರು ಈ 2023ರಿಂದ ಸತತವಾಗಿ ನಮ್ಮ ತಾಲೂಕಿನ ಬಗ್ಗೆ ಕಾಳಜಿ ವಹಿಸಿ ಅನೇಕ ಕಾರ್ಯಕ್ರಮಗಳು ಒಂದಲ್ಲ ಎರಡಲ್ಲ ಮೂರಲ್ಲ ಅನೇಕ ಕಾರ್ಯಕ್ರಮ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ಮಾಡ್ತಾ ಇರ್ತಕ್ಕಂಥ ಜೊತೆಗೆ ಇತ್ತೀಚೆಗೆ ನಮ್ಮ ಕೋಲಾರ ಪೊಲೀಸ್ SP ಇವರಿಂದ ಒಂದು ನಿಖರವಾದಂಥ ಒಂದು ಆದೇಶ ಬಂತು. ಪ್ರತಿಯೊಬ್ಬರೂ ಹೆಲ್ಮೆಟ್ ಕಡ್ಡಾಯ ಮಾಡಬೇಕು ಅಂತೇಳಿ. ಕೆಲವರು ಸುಮಾರು ಹೆಲ್ಮೆಟ್ ಪರ್ಚೇಸ್ ಮಾಡುವಂಥ ಕೆಲವ್ರಿಗೆ ಇರೋದಿಲ್ಲ, ಕೆಲವ್ರಿಗೆ ಹೆಲ್ಮೆಟ್ ಹಾಕುವ ಅಭ್ಯಾಸನೂ ಇರೋದಿಲ್ಲ. ಇದನ್ನೆಲ್ಲ ನಮ್ಮ ತಾಲೂಕಿನ ಸುರಕ್ಷತೆಗೆ, ನಮ್ಮ ತಾಲೂಕು ಯುವಕರು, ನಮ್ಮ ತಾಲೂಕು ದ್ವಿಚಕ್ರ ವಾಹನ ಓಡ್ತಕ್ಕಂಥ ಅನೇಕ ಮಹಿಳೆಯರು, ಪುರುಷರು ಪ್ರತಿಯೊಬ್ಬರಿಗೂ ಅವ್ರದ್ದೇ ಪ್ರಾಣ ಮುಖ್ಯ ಅಂತೇಳಿ ಅವರು ತನ್ನ ಸ್ವಂತ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟಿಂದ ಸುಮಾರು 20,000 ಹೆಲ್ಮೆಟ್ ಕೊಡೋಕ್ಕೆ ಒಂದು ಪ್ಲಾನ್ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮ ಫೆಬ್ರವರಿ 4ನೇ ತಾರೀಕು ಬುಧವಾರ ಇಲ್ಲಿ ಬಾಲಾಜಿ ಭವನ ಮುಂದೆ ನಮ್ಮ ಪಕ್ಷದ ಕಚೇರಿ ಮುಂದೆ ಫೀಲ್ಡ್ನಲ್ಲಿ ಮಾಡಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಮ್ಯಾಕ್ಸಿಮಮ್ ಎಷ್ಟಾದರೆ ಎಷ್ಟು ಪ್ರೀತಿಗೆ ಯಾವುದೇ ರೀತಿಯಾದಂಥ ನಿಬಂಧನೆಗಳಿಲ್ಲ. ಈ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಎಲ್ಲರೂ ಈ ಒಂದು ಹೆಲ್ಮೆಟ್ ಅನ್ನು ತಗೊಂಡು ಅವರ ಒಂದು ಜೀವ ರಕ್ಷಣೆಯನ್ನು ಮಾಡ್ಕೋಬೇಕು. ಅವರು ಸೇಫ್ ಆಗಿರಬೇಕು, ಅವರ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋ ಒಳ್ಳೆಯ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ಈ ಒಂದು ಸದುಪಯೋಗವನ್ನು ಉಪಯೋಗಿಸಿಕೊಂಡು ಯಾವುದೇ ಒಂದು ಸಮಸ್ಯೆ ಇದ್ದಿಲ್ಲ. ನಾವು ಅದನ್ನ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಕೂಡ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ನಾಜೂಕಾಗಿ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಎಲ್ಲ ಮುಖಂಡರು ಸೇರಿ ಯಾವುದೇ ರೀತಿಯಾದ ಡಿಸ್ಟರ್ಬೆನ್ಸ್ ಬರ್ದಿಲ್ಲ. 10,000 ಜನ ವೆಹಿಕಲ್ ಬಂದ್ರು, 1,000 ಬಂದ್ರು, 15,000 ಬಂದ್ರು, 20,000 ಬಂದ್ರು, 25,000 ಬಂದ್ರು, ಅವರು ಯಾವುದೇ ಅಡುಕು ತೊಡಕಿಲ್ಲದೆ ನಾವು ವಿತರಣೆ ಮಾಡೋಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಎಲ್ಲರೂ ಸಹಕರಿಸಬೇಕು. ಇದಕ್ಕೆ ನಮ್ಮ ಅನೇಕ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅನೇಕ ಮುಖಂಡರು, ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆದಿನಾರಾಯಣ ಅವರು, ಮತ್ತೆ ಟೌನ್ ಬ್ಲಾಕ್ ಅಧ್ಯಕ್ಷರಾದ ಅಮನಲ್ಲ ಅವರು, ನಮ್ಮ ರಾಮನಗಡನವರು, ಅನೇಕ ಮುಖಂಡರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಈ 4ನೇ ತಾರೀಕು ನಡೀತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೋಲಾರ ಶಾಸಕರಾದ ಡಾಕ್ಟರ್ ಮಂಜುನಾಥ್ ಅವರು ಅವರೇ ಒಂದು ಉದ್ಘಾಟನೆ ಮಾಡಲಿದ್ದು, ವಿತರಣೆ ಮಾಡಲಿದ್ದು, ಅವರು ಈ ಕಾರ್ಯಕ್ರಮದಲ್ಲಿ ಪೂರ್ತಿ ಹಾಜರಿರ್ತಾರೆ. ಇದನ್ನು ಅವ್ರಿಗೂ ಸಹ ನಾವು ಆಹ್ವಾನಿಸಿದ್ದೀವಿ. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವ್ರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತಾ ಈ ಒಂದು ಅವಕಾಶವನ್ನು ಉಪಯೋಗಪಡಿಸಿಕೊಂಡು ತಾಲೂಕಿನ ನಾಗರಿಕರು ಇದನ್ನು ಉಪಯೋಗಿಸಿಕೊಂಡು ಅವರು ಜೀವ ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿ ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸಿ ಅನೇಕ ಈ ಸೇರಿರ್ತಕ್ಕಂಥ ಎಲ್ಲ ಮುಖಂಡರು ಧನ್ಯವಾದ ತಿಳಿಸ್ತೀನಿ. ನಿಮ್ಮ ಸಹಕಾರ ಸಂಪೂರ್ಣವಾಗಿ ಯಾಕೆಂದರೆ ಇವಾಗ ಇದು ಎಲ್ಲ ಪ್ರತಿಯೊಬ್ಬರಿಗೂ ಮೂಲಗೂ ತಿಳಿಬೇಕಾದ್ರೆ, ತಾಲೂಕಿನ ಪ್ರತಿಯೊಬ್ಬರಿಗೂ ತಿಳಿಬೇಕಾದ್ರೆ ನಿಮ್ಮ ಅವಶ್ಯಕತೆ, ನಿಮ್ಮ ಪತ್ರಿಕಾ ಮಿತ್ರರು ಮತ್ತು ಯೂಟ್ಯೂಬ್ ಮಿತ್ರರು ಸಹಾಯ ಸಹಕಾರ ತುಂಬ ಇಂಪಾರ್ಟೆಂಟು. ದಯವಿಟ್ಟು ತಾವು ಕ್ಲಿಯರ್ ಆಗಿ ವಿವರಣೆ ಕೊಟ್ಟು ತಾಲೂಕಿನ ಜನತೆ ಇದನ್ನು ಉಪಯೋಗಿಸ್ಕೋಬೇಕು ಅಂತ ಪದೇ ತಮ್ಮನ್ನು ಮನವಿ ಮಾಡ್ತೀನಿ.
ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ದಿನ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಆದಿನಾರಾಯಣವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಬೇಕು. ಇದೇ ಮೊದಲನೇ ಸಭೆ ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವರು ಮತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೂ ಮತ್ತು ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೂ ಈ 3 ಜನಕ್ಕೂ ನಮ್ಮ ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಇದರ ಜೊತೆಗೆ ನಮ್ಮ ಸಹೋದರರಾದಂಥ ನೀಲಕಂಠೇಗೌಡರು ಏನು ಅಕಾಲ ಮರಣ ಹೊಂದಿದ್ರೋ ಅದಕ್ಕೆ ಕಾಳಿ ಇತ್ತು. ಆ ಜಾಗಕ್ಕೋಸ್ಕರ ಇವ್ರನ್ನ ಆದಿನಾರಾಯಣನ ಮಾಡಿರೋದು ಸೂಕ್ತವಾದ ಸಮಯ, ಸೂಕ್ತವಾದ ರೀತಿಯಲ್ಲಿ ಮಾಡಿದ್ದಾರೆ ಅಂತ ನಮ್ಮ ಮಾವಳಿ ತಾಲೂಕಿನಲ್ಲೆಲ್ಲ ಕೂಡ ಬಂದಿರ್ತಾ ಇದ್ದಾರೆ. ಯಾಕಂದ್ರೆ ಆತನು 2023ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೋತಿದ್ರು. ಮತ್ತೆ ಅವರು ಇಲ್ಲಿ ಅಭ್ಯರ್ಥಿ ಆಗಿದ್ದಾರೆ. ಅದರಲ್ಲೇನು ಎರಡನೇ ಮಾತಿಲ್ಲ, ಅವರೇ ಅಭ್ಯರ್ಥಿ ಸೋತಿರೋದು, ಅವರೇ ಅಭ್ಯರ್ಥಿ ಆಗಿರೋದಕ್ಕಾಗ ಜವಾಬ್ದಾರಿ ಅವ್ರದೇ ಇರೋದು ಒಳ್ಳೇದು. ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಕೊಟ್ಟಿರೋದ್ರಲ್ಲಿ ಸೂಕ್ತವಾಗಿದೆ. ಅದಕ್ಕೆ ಇನ್ನೊಂದು ವರ್ಷದಲ್ಲಿ ಕೂಡ ನಾವು ಕೆಪಿಸಿಸಿ ಅಧ್ಯಕ್ಷ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ತಾಲೂಕಿನಾದ್ಯಂತ ಎಲ್ಲರೂ ಕೂಡ ಕಾರ್ಯಕರ್ತರ ಪರವಾಗಿ, ನಾಯಕರ ಪರವಾಗಿ ಅವರಿಗೆ ಆದಿನಾರಾಯಣ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಉನ್ನತ ರೀತಿಯಲ್ಲಿ ಅವರು ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಎಲ್ಲರನ್ನೂ ಕೂಡ ಅನ್ಯೋನ್ಯವಾಗಿ ಸರಿದೂಗಿಸಿಕೊಂಡು ಏನೇ ಹೆಚ್ಚು ಕಡಿಮೆ ಇದ್ರೂ ಸಭೆಯನ್ನು ಮಾಡಿಕೊಂಡು, ಆಮೇಲೆ ಅದ್ರ ಜೊತೆಗೆ ಅವರು ಒಂದು ಚಾರ್ಟ್ ಟೇಬಲ್ ಇದೆ ಅವ್ರದ್ದು, ಆದಿನಾರಾಯಣ ಟ್ರಸ್ಟ್ ಚಾರ್ಟ್ ಟೇಬಲ್ ಅಂತ. ಅದರಿಂದ ಸ್ವಲ್ಪ ಇವಾಗ ಹೆಣ್ಣು ಮಕ್ಕಳಿಗೆ ಅರ್ಶಿನ ಕುಂಕುಮಗೆ ಕೊಡ್ತಾ ಇದ್ದಾರೆ, ದೀರ್ಘ ಸುಮಂಗಲಿ ಭವ ಅಂತೇಳಿ. ಆದರೂ ಅದ್ರ ಜೊತೆಗೆ ಇವಾಗ ಹೆಲ್ಮೆಟ್ ಕೊಡ್ತಾ ಇದ್ದಾರೆ. 4ನೇ ತಾರೀಕು ಇದೇ ಫೀಲ್ಡ್ ಅಲ್ಲಿ, ಕಾಂಗ್ರೆಸ್ ಆಫೀಸ್ ಮುಂದ್ಗಡೆ ಇರುವಂತ ಫೀಲ್ಡ್ ಅಲ್ಲಿ 9 ಗಂಟೆಯಿಂದ ಸುಮಾರು 12-1 ಗಂಟೆವರೆಗೂ ಆಗಬಹುದು. ಎಲ್ಲರೂ ಕೂಡ ಮುಳಬಾಗಿಲು ತಾಲೂಕಿನ ದ್ವಿಚಕ್ರ ವಾಹನಗಳಿರೋರು, ಮಹಿಳೆಯರಾಗಲಿ ಪುರುಷರಾಗಲಿ ದಯವಿಟ್ಟು ಎಲ್ಲರೂ ಗಾಡಿಗಳು ಎತ್ಕೊಂಡು ಬಂದು ಶಿಸ್ತಾಗಿ ಎಲ್ಲರೂ ಎಷ್ಟೇ ಜನ ಬರ್ಲಿ ಕೊಡ್ತಾರೆ ಗಾಡಿಗಳಿರೋರಿಗೆ. ಆ ಹೆಲ್ಮೆಟ್ ತಗೊಂಡೋಗಿ ಅವರ ಒಂದು ಆರೋಗ್ಯವನ್ನು, ಅವರ ಒಂದು ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳಿ ಅಂತ ಕೂಡ ನಾವು ಆಶಿಸ್ತಾ, ಈ ಒಂದು ತಾಲೂಕಿನ ಮುನ್ನಡೆ ನಡೆಸೋದಕ್ಕೆ ಈ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಟೌನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇಬ್ರು ಕೂಡ ಇವಾಗ ಗಾಳಿಯಲ್ಲಿ ಇಬ್ರು ಇರೋವಾಗ ಹಾಗಾಗಿ ನೀವು ಚರ್ಚಿಸಿಕೊಂಡು ಯಾರ್ಯಾರು ಮೀಟ್ ಮಾಡಬೇಕು, ಏನ್ ಮಾಡಬೇಕು, ಮುಂದಿನ ಚುನಾವಣೆಗಳೆಲ್ಲ ಇವಾಗ ನಗರಸಭೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲ ಒಂದೇ ಒಂದು ತಿಂಗಳಲ್ಲಿ ಬರೋ ಚಾನ್ಸಸ್ ಕಾಣ್ತಾ ಇದೆ, ಬರ್ತಾ ಇದೆ. ನಾಯಕರಿಗೆ ಹೇಳ್ತಾ ಇದ್ದಾರೆ ಬೆಂಗಳೂರಿಂದ. ಅದಕ್ಕೋಸ್ಕರ ನೀವು ಸಮರ್ಥರಾಗಬೇಕು. ಯಾವ ಸಭೆಗಳು ಗ್ರಾಮ ಪಂಚಾಯತಿ ಮಧ್ಯದಲ್ಲಿ ಕೂಡ ಸಭೆ ಮಾಡ್ಬೇಕಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಗ್ರಾಮ ಪಂಚಾಯತ್ ಚುನಾವಣೆ ಬಂದಾಗ ಅವ್ರ ಸರಿಗಟ್ಟಿಗೆ ಮುಂಜಾಗ್ರತೆಯಾಗಿ ಮಾಡಿಕೊಂಡು, ಆಮೇಲೆ ಸೀರೆಗಳು ಕೂಡ ಅರಿಶಿನ ಕುಂಕುಮ ಕೊಟ್ಟಿರೋದು ಎಷ್ಟೇ ಮಾಡಿದ್ರು 9 ಗ್ರಾಮ ಪಂಚಾಯತ್ ಆಗಿರೋದು, 21 ಗ್ರಾಮ ಪಂಚಾಯತ್ ಇದೆ. ಈ ಒಂದು ಚುನಾವಣೆ ಬರೋಷ್ಟೊಳಗಡೆ ಇನ್ನೊಂದು 2 ಜಾಗದಲ್ಲಿ ಮಾಡೋದು ಒಳ್ಳೆಯದು ಅಂತ ನಾನು ಆದಿನಾರಾಯಣರು ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಲೇಟ್ ಮಾಡ್ಕೊಂಡು ಹೋದ್ರೆ ಲೇಟ್ ಆಗುತ್ತೆ. ಆ ಎಲೆಕ್ಷನ್ ಚುನಾವಣೆ ಒಳಗಡೆ ಕೊಟ್ರೆ ಅದೊಂದು ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಎಲ್ಲರೂ ಕೂಡ ಶಿಸ್ತಾಗಿ ಬಂದು ತಾಲೂಕಿನ ದ್ವಿಚಕ್ರ ವಾಹನ ಇರೋರು ನೀಟಾಗಿ ತಗೊಂಡು ಹೋಗ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿಕೊಂಡು, ಮತ್ತು ಇದು ಕೊಡ್ತಾ ಇದ್ದವ್ರಿಗೆ ಆದಿನಾರಾಯಣಗೂ ನಾನು ಅಭಿನಂದನೆಗಳು ಹೇಳ್ತಾ, ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮುಂದೆ ಸಾಲಿನಲ್ಲಿ ಇರ್ತಕ್ಕವ್ರು, ಹಿಂದಿನ ಸಾಲಿನಲ್ಲಿ ಇರ್ತಕ್ಕವ್ರು, ನಮ್ಮ ಬಾಳ್ಯವರು ಎಲ್ಲರಿಗೂ ನಾನು ಅಭಿನಂದನೆಗಳು ಹೇಳ್ತಾ ನನ್ನ ಮಾತು ಮುಕ್ತಾಯ ಮಾಡ್ತೇನೆ. ಪತ್ರಿಕಾಗೋಷ್ಠಿ ವಿಶೇಷ. ಮೊಟ್ಟ ಮೊದಲನೇದಾಗಿ ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಆದಿನಾರಾಯಣ ಮಾಡಿರೋದು ಎಷ್ಟು ಸಂತೋಷ ಅಂತ ಹೇಳಿದ್ರೆ, ಈಗ ಅದಕ್ಕೆ ಕ್ಲಾರಿಟಿ ನಮ್ಮ ರನ್ನಿಂಗ್ ಹೇಳೋದು ಯಾರಲ್ಲ ಅವರನ್ನು ಆಯ್ಕೆ ಮಾಡೋದಂತ ರಾಜ್ಯ ನಾಯಕರಿಗೂ, ಎಲ್ಲ ಜಿಲ್ಲಾ ನಾಯಕರಿಗೂ, ತಾಲೂಕಿನ
ಪ್ರತಿಯೊಬ್ಬ ಹಿರಿಯ ನಾಯಕರು, ಯುವ ನಾಯಕರುಗಳು ಎಲ್ಲರೂ ಸೇರಿ ಅವ್ರಿಗೊಂದು ಪಟ್ಟ ಕಟ್ಟಿದ್ದಾರೆ. ಆ ಪಟ್ಟವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಅದೇ ರೀತಿಯಾಗಿ ನಮ್ಮ ನೀಲಕಂಠೇಗೌಡರು ಯಾವ ರೀತಿ ಸಂಘಟಿತರಾಗಿ ಪ್ರತಿ ದಿವಸ ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತನಿಂದ ಹಿಡಿದು ಹಿರಿಯರಿಂದ ಹಿಡಿದು ಯುವಕರಿಂದ ಹಿಡಿದು ಎಲ್ಲರನ್ನು ಕೂಡ ಒಗ್ಗಟ್ಟುಗೂಡಿಸ್ಕೊಂಡು ಹೋಗ್ತಾ ಇದ್ರು. ಅದೇ ರೀತಿ ಆ ಕೈಯನ್ನು ಬಲಪಡಿಸಬೇಕು. ಎಲ್ಲ ನಾಯಕರು ಕೂಡ ಯಾವುದೇ ತಾರತಮ್ಯ ಇರಬಾರ್ದು. ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ನಾವು ಭಾಗಿಯಾಗಿ ನಮ್ಮದೇ ಪಕ್ಷವನ್ನ ಗೆಲ್ಲಿಸ್ಕೊಡುವಂತ ನಿಟ್ಟಿನಲ್ಲಿ ಹೋಗ್ಬೇಕು. ಇವತ್ತು ಮುಖ್ಯವಾಗಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಡೀ ರಾಜ್ಯದಂತ ಹೆಲ್ಮೆಟ್ ಹಾಕಿ ಜೀವ ಉಳಿಸಿ ಅನ್ನೋದು. ಅದನ್ನ ನಮ್ಮನ್ನು ಪ್ರತ್ಯೇಕವಾಗಿ ನಮ್ಮ ಆನಂದನವರು ಸ್ವಂತ ಖರ್ಚಿನಿಂದ ಇವರು ಯಾವತ್ತು 2023 ಅಭ್ಯರ್ಥಿಗಳಿಂದ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸಮಾಜ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಯಾರೇ ಬಡವರಾಗ್ಬೋದು, ದೀನ್ ದರಿದ್ರಾಗ್ಬೋದು, ಯಾರೇ ನಮ್ ಕಷ್ಟ ಅಂತಂದ್ರು ಕೂಡ ಒಳ್ಳೊಳ್ಳೆ ಸಹಾಯ ಮಾಡಿ ಕಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಂದೆ ನಡ್ಸ್ಕೊಂಡು ಹೋಗ್ಲಿ. ಬರ್ತಕ್ಕಂಥ ಚುನಾವಣೆಯಲ್ಲಿ ಅವರು ಶಾಸಕರಾಗಿ ಮುಳಬಾಗಿಲಲ್ಲಿ ವಿಜೃಂಭಿಸ್ಲಿ ಅನ್ನೋದೇ ನನ್ನ ಆಸೆ. ನಮ್ಮ ನಾಯಕರು ಎಲ್ಲರ ಆಸೆನೂ ಅದೇ ಆಗ್ಬೇಕು. ಈಗ ನಮ್ಮ ಸ್ನೇಹಿತರು ಒಂದು ಕ್ವಶನ್ ಕೇಳಿದ್ರು, ಇದಕ್ಕೆ ಉಡುಪಲ್ಲಿ ಕೊತ್ತೂರು ಮಂಜುನಾಥ್ ಅವ್ರು ಹೇಳಿದ್ರು, ಓಪನ್ ಆಗಿ ಹೇಳಿದ್ರು ಅವರೇ ನಮ್ಮ ಅಭ್ಯರ್ಥಿ ಅಂತ. ಇಲ್ಲಿ ಕೂಡ ನಮ್ಮ ನಾಯಕರೆಲ್ಲ ಸೇರಿ ಅವರನ್ನ ಅಭ್ಯರ್ಥಿ ಮಾಡೋದು. ಯಾರಿಗೂ ಬೇರೆ ಅವಕಾಶ ಇಲ್ಲ. ಇಲ್ಲಿ ಬರ್ಬೋದು, ಬರ್ತಾ ಇದ್ದಾರೆ, ತೊಂದರೆ ಇದು. ಯಾರು ಬರ್ತಾರೆ, ಇದು ಪ್ರಜಾಪ್ರಭುತ್ವ. ಒಂದು ಸೇವೆ ಮಾಡ್ಲಿ, ಪ್ರತಿಯೊಬ್ರು ಮಾಡ್ಲಿ. ನೀವ್ ಹೇಳ್ತಾರೆ ಹೆಸರು ಯಾರು ಬರ್ತಾ ಇರ್ತಾರೆ, 100 ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ತಪ್ಪೇನಿಲ್ಲ ಸಮಸ್ಯೆ ಮಾಡೋದಕ್ಕೆ, ತಪ್ಪೇನಿಲ್ಲ. ಬರ್ಲಿ ಪಾಪ, ಯಾರ 4 ಜನಕ್ಕೆ ಅನುಕೂಲ ಆಗಲಿ. ಅದೇ ನಮ್ಮ ಉದ್ದೇಶ. ಅದೇ ರೀತಿಯಾಗಿ ಈ ಹೆಲ್ಮೆಟ್ ಕಾರ್ಯಕ್ರಮ ಫೆಬ್ರವರಿ 4ನೇ ತಾರೀಕು ನಮ್ಮ ಕಾಂಗ್ರೆಸ್ ಭಾರತ ಮುಂದೆ ಇರ್ತಕ್ಕಂಥ ಮೈದಾನದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆ ಆಚರಣೆ ಅನ್ನೋದಕ್ಕಿಂತ ತಾಲೂಕಿನ ಪ್ರತಿಯೊಬ್ಬ 2 ವೀಲರ್ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಆ ದಿನ ಬಂದು ಇಲ್ಲಿ ನೋಂದಣಿ ಮಾಡಿಸೋದಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಆಲ್ರೆಡಿ ಪಾಂಪ್ಲೆಟ್ ಓಡಿಸಿದ್ದಾರೆ. ಅದೇ ರೀತಿ ನಿಬಂಧನೆಗಳು ಬಹಳಷ್ಟಿದೆ ಇದರಲ್ಲಿ. ಈ ನಿಬಂಧನೆಗಳು ಬಹಳಷ್ಟು ಜನ ಪಾಲನೆ ಮಾಡೋದಿಲ್ಲ ಪಾಪ. ಬಹಳಷ್ಟು ಪ್ರಾಣಗಳು ಪ್ರತಿದಿನ ಕೂಡ 2-3 ಆಕ್ಸಿಡೆಂಟ್ ಆಗ್ತಾ ಇದೆ ಪ್ರತಿದಿನ ಕೂಡ. ಹೀಗಾಗಿ ಒಂದು ಪ್ರಾಣ ಹೋದ್ರೆ ಆ ಕುಟುಂಬಕ್ಕೆ ಎಷ್ಟು ನಷ್ಟ ಆಗುತ್ತೆ, ಆ ಕುಟುಂಬ ಬೀದಿ ಪಾಲಾಗುತ್ತೆ ಅನ್ನೋದು ಬಹಳ ಜನ ನನ್ನ ಕಣ್ಣಾರೆ ನೋಡಿ, ಬಹಳ ಜನ ನಾನು ಎತ್ಕೊಂಡು ಹಾಕಿದ್ದೀನಿ ಹಾಸ್ಪಿಟಲ್. ಈ ರೀತಿ ಆಗ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶ ಅವರದು. ಅವ್ರು ಇವತ್ತು 25ರಿಂದ 30,000 ಹೆಲ್ಮೆಟ್ಸ್ ಅನ್ನು ಈಗಾಗಲೇ ಖರೀದಿ ಮಾಡಿದ್ದಾರೆ. ನಮ್ಮ ಇಲ್ಲಿರ್ತಕ್ಕಂಥ ತಾಲೂಕಿನ ಎಲ್ಲರೂ ಸಹ ಪ್ರತಿಯೊಬ್ಬರು ಬಂದು ಹೆಲ್ಮೆಟ್ ಅನ್ನು ಪಡೆದು ಒಂದು ಆಶೀರ್ವಾದ ಮಾಡ್ಬೇಕು ಅವ್ರು ಕೂಡ. ಅದೇ ರೀತಿ ಆಶೀರ್ವಾದ ಬದುಗೆ ನಿಮ್ಮ ಜೀವ ಉಳಿಸ್ಕೊಳ್ಳುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಈ ಸದುಪಯೋಗನ ಉಪಯೋಗಿಸ್ಕೊಂಡು ಎಲ್ಲರೂ ತಮ್ಮ ಜೀವ ನುಡಿಸ್ಬೇಕು. ಅದೇ ರೀತಿಯಾಗಿ ನಮ್ಮ ಆಜ್ಞೆಯವರ ನೇತೃತ್ವದಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಇದೇ ರೀತಿ ನಡೆದು ಮುಂದಕ್ಕೆ ಅವರೊಂದು ಒಳ್ಳೆಯ ಸ್ಥಾನವನ್ನು ಪಡೀಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಆದಿನಾರಾಯಣ ಅವ್ರಿಗೆ ಮತ್ತೊಮ್ಮೆ ಅಭಿನಂದಿಸುತ್ತಾ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಮಾಡೋದಕ್ಕೆ ಪ್ಲಾನ್ ಮಾಡಿದೀವಿ. ನಾವೆಲ್ಲರೂ ಈಗಾಗಲೇ ಮಾಡ್ಕೊಂಡಿದ್ವಿ. ಎಲ್ಲ ನಮ್ಮ ನಾಯಕರೆಲ್ಲ ಸೇರಿ ಒಂದು ದಿವಸ ಅಭಿನಂದನಾ ಕಾರ್ಯಕ್ರಮ ಮಾಡ್ತೀವಿ ಆದಷ್ಟು ಬೇಗ. ಇಷ್ಟ ಹೇಳಿ ಈ 2 ಮಾತನ್ನು ಮಾತಾಡಲು ಅವಕಾಶ ಕೊಟ್ಟು ನಮ್ಮೆಲ್ಲರಿಗೂ ಒಂದ್ಸಲ ಜೈ ಭೀಮ್, ಜೈ ಕಾಂಗ್ರೆಸ್. ಎಲ್ಲ ಇಲ್ಲಿ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೆ 2026 ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವಾಗ ಇಲ್ಲಿ ಏರ್ಪಡಿಸಿರೋದೇನೆಂದ್ರೆ, ನಮ್ಮ ದ್ವಿಚಕ್ರ ವಾಹನಗಳು ಹೆಲ್ಮೆಟ್ ವಿತರಣೆಯನ್ನ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಆದಿನಾರಾಯಣನ್ ಅವರು ಸ್ವಂತ ಖರ್ಚಿನಿಂದ ಎಲ್ಲ ನಮ್ಮ ಪಕ್ಷ ಎಲ್ಲರಿಗೂ ಯಾರೇ ಬಂದ್ರು ಎಲ್ಲರೂ ಗಾಡಿಗಳು ತಗೊಂಡ್ಬಂದು ನಿಲ್ಲಿಸಿ ಎಲ್ಲರೂ ಹೆಲ್ಮೆಟ್ಗಳನ್ನು ತಗೋಬೇಕು, ಸುರಕ್ಷಿತವಾಗಿ ಅವ್ರ ಮನೆ ಸೇರ್ಬೇಕಂತೇಳಿ ಅವ್ರ ಭಾವನೆ. ಕೆಲವರು ಹೆಲ್ಮೆಟ್ ತಗೊಂಡು ಗಾಡಿಗೆ ಹಾಕೊಂಡು ತಲೆಗೆ ಹಾಕೊಳ್ಳಲ್ಲ, ಗಾಡಿಗೆ ತಗ್ಲಿಸ್ಕೊಂಡ್ಬಿಟ್ಟು ಹೋಗ್ತಾ ಇರ್ತಾರೆ. ಏನಂದ್ರೆ ಅವ್ರೇನೋ ಒಂದು ಸೋಕಿ ಅಂದ್ಕೊಳ್ತಾರೆ. ನಾವು ಸುರಕ್ಷತೆಯಾಗಿ ಹೋಗ್ಬೇಕಂದ್ರೆ ತಲೆಗೆ ಹಾಕೊಂಡು ನಾವು ದಾರಿಲಿ ಹೋದ್ರೆ ನಮಗೊಂದು ದೊಡ್ಡ ಅನಾಹುತ ತಪ್ಪುತ್ತೆ. ಅದಕ್ಕೋಸ್ಕರ ಇಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನಮ್ಮ ಅರ್ಚನಾ ಕುಂಕುಮ ಕೊಡೋದ್ರಲ್ಲಿ, ಹೆಣ್ಣು ಮಕ್ಕಳಿಗೆ ಸೀರೆ ವಿತರಣೆ ಮಾಡೋದ್ರಲ್ಲಿ ಎಲ್ಲವನ್ನು ನಮ್ಮ ಸ್ವಂತ ಖರ್ಚಿನಿಂದ ನಮ್ಮ ಆದಿನಾರಾಯಣನ್ ಅವರು ಸೋದ್ರು ಮುಳುಬಾಗಿಲು ಬಿಟ್ಟು ಹೋಗಿಲ್ಲ. ಮುಳುಬಾಗಿಲಲ್ಲೇ ಇದ್ದು ರಾತ್ರಿ ಆಗಲು ಇಲ್ಲೇ ಇದ್ದು ದುಡಿದು ನಮ್ಮ ಮುಳುಬಾಗಿಲು ಜನತೆಗೆ ತುಂಬಾ ಅನುಕೂಲ ಮಾಡ್ತಾ ಇದ್ದಾರೆ.
ಹೆಣ್ಣು ಮಕ್ಕಳಿಗಾಗಲಿ ಸ್ಕೂಲ್ಗಾಗಲಿ ಎಲ್ಲ ಅವರು ಇದ್ದು ಮಾಡ್ತಿದ್ದಾರೆ. ಅವರಿಗೆ ನಾವೆಲ್ಲ ಪ್ರೋತ್ಸಾಹ ಕೊಟ್ಟು ನಾವು ಇದೇ ಥರ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾವಿನ್ನು ಅವ್ರು ಇದ್ದು ನಾವು ಯಾರೇ ಎಷ್ಟು ಜನ ಬಂದರೂ ಕೂಡ ನಮ್ಮ ಆಧಾರನವರೇ ನಮ್ಮ ಜೊತೆಯಲ್ಲಿದ್ದು ಅವರೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂದು ನಾವು ಜನತೆಯೆಲ್ಲ ಗೊತ್ತು, ಎಲ್ರಿಗೂ ನಮ್ಮ ಕೊತ್ತೂರು ಮಂಜಣ್ಣ ಹೇಳಿದ್ದಾರೆ. ಆದ್ದರಿಂದ ಎಲ್ಲರೂ ನಮ್ಮ ಆದಿನಾರಾಯಣನ ಜೊತೆ ಇದ್ದು ನಾವು ಇದು ಮಾಡ್ಬೇಕಂತೇಳಿ ಆಶಿಸ್ತೀವಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಮಾಧ್ಯಮದ ಸಂಗಾತಿಗಳೇ, ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರೇ, ಏನು ಆಕ್ಸಿಡೆಂಟ್ಗಳಾಗಿ 80% ಡೆತ್ ಆಗ್ತಾ ಇರುವುದು ತಲೆಗೆ ಏಟ್ ಬಿದ್ದಿರುವುದು, ಅದು ಸುಪ್ರೀಂ ಕೋರ್ಟ್ ಗಮನಕ್ಕೂ ಬಂದು ಹೆಲ್ಮೆಟ್ ಹಾಕಿದ್ರೆ ಜೀವ ಉಳಿಸಬಹುದು ಅಂತ, ಜನರ ಜೀವ ಉಳಿಸುವುದಕ್ಕೆ ಒಂದು ಆದೇಶ ಆಗಿದೆ ವಿನಃ ಏನೋ ಒಂದು ಫೈನ್ ಹಾಕುವುದಕ್ಕೆ ಇನ್ನೊಂದಕ್ಕೆ ಈ ಹೆಲ್ಮೆಟ್ ಕಾರ್ಯಕ್ರಮ ಹಾಕಿರೋದಲ್ಲ. ಇದನ್ನು ಗಮನಿಸಿದಂತ ಬ್ಲಾಕ್ ಕಾಂಗ್ರೆಸ್ನ ಆವಣಿ ಬ್ಲಾಕ್ನ ಅಧ್ಯಕ್ಷರಾದಂತಹ ಆದಿನಾರಾಯಣವರ ಟ್ರಸ್ಟ್ ಇಂದ ಏನು ಈ ಹೆಲ್ಮೆಟ್ ಅನ್ನ ಕೊಡಬೇಕು ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ. ಅದಕ್ಕೆ ಬೆಂಬಲವಾಗಿ ಟೌನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ಕಾಂಗ್ರೆಸ್ನ ನಾವು ಎಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಬೆಂಬಲ ನೀಡ್ತಾ ಇದ್ದೇವೆ. ತಾಲೂಕಿನ ಜನತೆ ಏನು 2 ವೀಲರ್ ಇಟ್ಕೊಂಡಿದಾರೋ ಅವರೆಲ್ಲರೂ ಇದನ್ನು ಉಪಯೋಗಿಸ್ಕೋಬೇಕು. ಇದನ್ನ ಏನು ಅವರ ಕೊಡುಗೆಯನ್ನ ನಾವು ಶ್ಲಾಘಿಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಎಲ್ಲ ಪ್ರೆಸ್ಸಿನ ಸಂಗಾತಿಗಳನ್ನು ಹೆಚ್ಚಿನ ಪ್ರಚಾರವನ್ನು ಮಾಡಿ ಎಲ್ಲರಿಗೂ ಹೆಲ್ಮೆಟ್ ದಕ್ಕುವ ರೀತಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡಿಕೊಳ್ತೇನೆ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರಾದ ಆದಿನಾರಾಯಣ ಅವರೇ, ಮತ್ತೆ ಎಲ್ಲ ಹಿರಿಯ ಕಾಂಗ್ರೆಸ್ ಪಕ್ಷದ ನಾಯಕರೇ ಹಾಗೂ ಮಾಧ್ಯಮದ ಮಿತ್ರರೇ, ಇದು ಇಷ್ಟೊತ್ತೂ ಎಲ್ಲ ಮಿತ್ರರೆಲ್ಲ ಹೇಳಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಬಂದು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆದಿನಾರಾಯಣ ಅವರ ಒಂದು ಟ್ರಸ್ಟ್ ವತಿಯಿಂದ ಸುಮಾರು 20,000 ಜನಕ್ಕೆ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ತಾಲೂಕಿನ ಎಲ್ಲ ವಾಹನ ಸವಾರರು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಅವರ ಒಂದು ID ಕಾರ್ಡ್, ಆಧಾರ್ ಕಾರ್ಡ್ ಹಾಗೂ RCR ತಗೊಂಡ್ಬಂದು ಇಲ್ಲಿ ನಮೂದಿಸಿ ಇದನ್ನ ಸದುಪಯೋಗ ಮಾಡ್ಕೋಬೇಕಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಇದು ಇನ್ನೊಂದು ವಿಚಾರ ಏನಂದ್ರೆ, ಇದು ರಾಜಕೀಯ ವೇದಿಕೆ ಅಲ್ಲ, ಒಳ್ಳೆ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನೀವು ಅವಾಗಲೇ ಅಪ್ಪಾಜಿ ಗೌಡ್ರು ಮಾತು ಕೇಳ್ತಾ ಇದ್ರು, ಇದು ಸೂಕ್ತವಾದ ಸಮಯ ಅಲ್ಲ. ಆದ್ರೆ 100% ಕಾಂಗ್ರೆಸ್ ಪಕ್ಷದಲ್ಲಿ ಕೊಡೋದು ಆದಿನಾರಾಯಣಗೆ, ಅವರೇ ಗೆಲ್ಲೋದು. 2028ರ ಶಾಸಕರಾಗಿ ಅವರೇ ಇರ್ತಾರೆ. ಅದಕ್ಕೆ ಎಲ್ಲ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲವಿದೆ. 1000 ಜನ ಬರ್ಬೋದು, ಸರ್ವಿಸ್ ಮಾಡ್ಬೋದು, ಹೋಗ್ಬೋದು. ಆದ್ರೆ ನಿಷ್ಠಾವಂತವಾಗಿ 2013ರಿಂದ ಸರ್ವಿಸ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅವರು. ಅದು ನಿಮಗೂ ಗೊತ್ತಿರೋ ವಿಚಾರ. ಹಾಗಾಗಿ ನೆಕ್ಸ್ಟ್ ಕ್ಯಾಂಡಿಡೇಟ್ ಗೆಲ್ಲೋದು ಅವರೇ, ಕ್ಯಾಂಡಿಡೇಟ್ ನಮ್ದು ಅವರೇ ಅಂತ ಹೇಳ್ತಾ ಎಲ್ಲ ತಾಲೂಕಿನ ಬಂಧುಗಳು ಇದನ್ನು ಸದುಪಯೋಗ ಮಾಡಬೇಕು ಅಂತ ನಾನು ಹೇಳ್ತಾ ಜೈ ಭಾರತ್, ಜೈ ಕಾಂಗ್ರೆಸ್. ಭಾರತ್ ಮಾತಾಕ್ಕೆ ಜೈ, ಕಾಂಗ್ರೆಸ್ ಪಕ್ಷಕ್ಕೆ 2028ರ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳ್ತೀನಿ. ಗೆಲ್ತಾರೆ ಅಂತ ಹೇಳಿ 2028ಕ್ಕೆ ಆದಿನಾರಾಯಣ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಆದಿನಾರಾಯಣ ಅವರು ಗೆಲ್ಲೋದ್ರಲ್ಲಿ ಎಣ್ಣೆ ಮಾಡ್ತಿಲ್ಲ ಅಂತ ಜೈ ಬರೋ ಆದಿನಾರಾಯಣಪ್ಪನಿಗೆ, ಜೈ ಬರೋ ಆದಿನಾರಾಯಣಪ್ಪನಿಗೆ. ಆತ್ಮೀಯ ಬಂಧುಗಳೇ, ಈಗಾಗಲೇ ಎಲ್ಲರೂ ಸಹ ಅನಿವಾರ್ಯವಾಗಿ ಎಲ್ಲ ಹೇಳಿದ್ದಾರೆ. ಏನು ಇವತ್ತು ದಿವಸ ಹೆಲ್ಮೆಟ್ಗಳು ಬಹಳ ಅವಶ್ಯಕತೆ ಇರೋದ್ರಿಂದ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಇವತ್ತು ದಿವಸ ಎಲ್ಲರೂ ಹೆಲ್ಮೆಟ್ ಕಡ್ಡಾಯ ಅಂತ ಏನು ನಿಖಿಲ್ ಸಾಹೇಬರು ಅವತ್ತಿನ ದಿವಸ SP ಸಾಹೇಬರು ಒಂದು ಕರೆ ಕೊಟ್ಟಿದ್ರು. ಆ ರೀತಿಯಲ್ಲಿ ಇವತ್ತು ಅದೇ ಪ್ರಕಾರ ಹೆಲ್ಮೆಟ್ಗಳು ವಿತರಣೆ 4ನೇ ತಾರೀಕು ಫಿಕ್ಸ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಸಹ ಇಡೀ ತಾಲೂಕಿನಾದ್ಯಂತ ಎಲ್ಲರೂ ಸಹ ಅವರನ್ನು ತಕ್ಕಂಗೆ ಅವರಿಗೆ ತಿಳಿ ಹೇಳಿ ಅವ್ರನ್ನ ಬರಮಾಡಕ್ಕೆ ಹೇಳಿ
ಆ ಹೆಲ್ಮೆಟ್ಗಳನ್ನು ಕಡ್ಡಾಯವಾಗಿ ಪಡಿಬೇಕು ಅಂತ ಇಡೀ ತಾಲೂಕಿನಾದ್ಯಂತ ಸಾರ್ವಜನಿಕರು ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಏನು ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಬಂಧುಗಳು ಬಹಳಷ್ಟು ಚೆನ್ನಾಗಿ ಹೇಳ್ತಾ ಇದ್ರು. ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾರೆ ಅಂತ. ನಿಜಾನೇ ಬಹಳ ಕಾಲದಿಂದ ಅದು ನೆನಗುದಿಗೆ ಬಿದ್ದಿತ್ತು. ಏನು ನಮ್ಮ ನೀಲಕಂಠೇಗೌಡರು ಆದಮೇಲೆ ಅದು ಯಾರು ಮಾಡಬೇಕು ಅಂತ ಹೇಳಿ ಬಹಳ ಕುತೂಹಲಕಾರಿಯಾಗಿತ್ತು. ಏನು ಈಗಿನ ಕಾಲಘಟ್ಟದಲ್ಲಿ ನಮ್ಮ ಆಚರಣೆಯನ್ನಾದ್ರೆ ಒಳ್ಳೆಯದು ಅಂತ ಬಹಳಷ್ಟು ಜನ ಇದನ್ನು ಕಾತರ ಪಡುತ್ತಾ ಇದ್ರು. ಅದೇ ರೀತಿ ಅವ್ರಿಗೆ ಆಗಿದ್ದಾರೆ. ಅವ್ರಿಗೆ ಇಡೀ ನಮ್ಮ ತಾಲೂಕಿನಾದ್ಯಂತ ನಮ್ಮ ಕಾಂಗ್ರೆಸ್ ಬಂಧುಗಳ ಪರವಾಗಿ ನಾನು ಆರೈಕೆ ಮಾಡ್ತಾ ಇದ್ದೇನೆ. ಯಾಕೆಂತಂದ್ರೆ ಅಂತ ವ್ಯಕ್ತಿ ಈ ತಾಲೂಕಲ್ಲಿ ಇರಬೇಕು. ಏನು 2003ರ ಇತಿಹಾಸದಲ್ಲಿ ಯಾರು ಮಾಡದೇ ಇರ್ತಕ್ಕಂಥ ಒಂದು ಅದೇ ರೀತಿಯಾಗಿ ಅವರು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ರೀತಿಯಲ್ಲಿ ಅವರನ್ನು ಮುಂದುವರಿಸಿದ್ರೆ ಇನ್ನೂ ಒಳ್ಳೇದಾಗುತ್ತೆ ಅಂತ ನಮ್ಮ ಕಾಂಗ್ರೆಸ್ ಬಂಧುಗಳಲ್ಲಿ ಮನವಿ ಮಾಡುತ್ತಾ ಈ ಮಾತುಗಳನ್ನು ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಕಡ್ಡಾಯಪೂರ್ವಕವಾಗಿ 4ನೇ ತಾರೀಕಿನಂದು ಇಡೀ ತಾಲೂಕಿನಾದ್ಯಂತ 2 ಟೂ ವೀಲರ್ಸ್ ಯಾರಿದ್ದಾರೋ ಅವರೆಲ್ಲರೂ ಕಡ್ಡಾಯವಾಗಿ ಬಂದು ಆ ಒಂದು ಯಶಸ್ವಿಯಾದ ಹೆಲ್ಮೆಟ್ ಅನ್ನು ಪಡೆದು ರಕ್ಷಣೆ ಮಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹಾಜರಾಗಿರ್ತಕ್ಕಂಥ ಆವಡಿ ಬ್ಯಾಂಕ್ ಅಧ್ಯಕ್ಷರೇ, ಒಂದು ಟೌನ್ ಹಾಗೆ ಎಲ್ಲ ಏನು ಮಾಧ್ಯಮ ಮಿತ್ರರಿಗೆ ಏನು ಹೇಳ್ತಾ ಇದ್ದೀರಿ ಅಂತಂದ್ರೆ, ನಿಮ್ಮ ಪ್ರಚಾರ ಬಹಳ ಮುಖ್ಯ. ನಾವು ಏನಂತಂದ್ರೆ ನಮ್ಮ ಆದಿನಾರಾಯಣ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾಗಿ ಮೊದಲನೇ ಸಭೆ ಪ್ರೆಸ್ ಮೀಟ್ ಮಾಡೋದ ಮುಖಾಂತರ ಈ ಸಭೆಯನ್ನು ಏನು ಈ ಫೀಲ್ಡ್ ಅಲ್ಲಿ ಮಾಡ್ತೀವೋ ಈ ಸಭೆ ಯಶಸ್ವಿ ಆಗ್ಬೇಕಂತಂದ್ರೆ ನಿಮ್ಮ ಮಾಧ್ಯಮದವರು ಬಹಳ ಮುಖ್ಯ. ಹಾಗೆ ಸಹ ನಾವಿಲ್ಲಿ ಸೇರಿರ್ತಕ್ಕಂಥ ಎಲ್ಲಾ ಮುಖಂಡರುಗಳು ಹಾಗೂ ಬರದೇ ಇರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರುಗಳು ನಾವು ಏನ್ ಮಾಡಬೇಕು ಅಂತಂದ್ರೆ ನಮ್ಮ ಆದಿನಾರಾಯಣ ಮೊದಲನೇ ಸಭೆ ಯಶಸ್ವಿ ಆಗ್ಬೇಕಂದ್ರೆ 20,000 ಹೆಲ್ಮೆಟ್ಗಳು ವಿತರಣೆ ಆಗ್ಬೇಕಂತಂದ್ರೆ ನಮ್ಮ ಕೆಲಸ ಏನಿರ್ತದೆ, ನಾವಿಲ್ಲಿ ಬಂದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ, ಹೋದ್ವಿ ಅಂತಲ್ಲ. ಈ ಹೆಲ್ಮೆಟ್ 20,000 ಹೆಲ್ಮೆಟ್ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ಒಂದು ವ್ಯವಸ್ಥಿತವಾದಂತ ಒಂದು ಯೋಜನೆಗಳನ್ನು ರೂಪಿಸಿಕೊಂಡು ಯಾವ ರೀತಿ ಮಾಡಬೇಕು ಅಂತಂದ್ರೆ, ನಮ್ಮ ಹಳ್ಳಿಯಲ್ಲಿ ಸುಮಾರು ನಮ್ಮ ಹಳ್ಳಿಯಲ್ಲಿ ಒಂದು 100-150 ಇರುತ್ತೆ. ನಾವು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ಬಿಟ್ಟು ಇದು ಮಾಡ್ಬಿಟ್ರೆ ಬರೋದಿಲ್ಲ, ಒಂದು 20-30 ಬರ್ತಾರೆ. ಆ ರೀತಿ ನಮ್ಮ ಹಳ್ಳಿಗಳಿರ್ತಕ್ಕಂಥ ಎಲ್ಲ 30 ಗ್ರಾಮ ಪಂಚಾಯತ್ಗಳಲ್ಲಿ ಮನೆಗೆ ಪ್ರಚಾರ ಮಾಡುವ ಮುಖಾಂತರ ಎಲ್ಲ ಹೆಲ್ಮೆಟ್ಗಳು ನಮಗೆ ಏನು ನಾವು 20,000 ತಂದೇವೆ ಅದನ್ನೆಲ್ಲ ಖಾಲಿ ಆಗಬೇಕು ಅಂತ ನನ್ನ ಉದ್ದೇಶ ಅಷ್ಟೇ ನನಗೆ. ಯಾಕೆಂತಂದ್ರೆ 10,000 ಜನ ಸೇರೋಷ್ಟಿಗೆ ಎಷ್ಟೋ ಅನ್ಸುತ್ತೆ. ಅದರಿಂದ ನಮ್ಗೆ 20,000 ಹೆಲ್ಮೆಟ್ ಪ್ರೋಗ್ರಾಮ್ ಹಾಕುವಂತ ನಿಮ್ಮ ಟೌನ್ ಇದೆಯಲ್ಲ, ನಿಮ್ಮದು ನಮಗೆ ಬಹಳ ಮುಖ್ಯ ಇರ್ತದೆ. ಇಲ್ಲಿರ್ತಕ್ಕಂಥ ಮುನ್ಸಿಪಲ್ ಕೌನ್ಸಿಲರ್ ಹಾಕೋದು ಎಲ್ಲರೂ ಕೂಡ ಎಲ್ಲ ಒಂದು ವಾರ್ಡ್ಗಳಲ್ಲಿ ಕೂಡ ಪ್ರಚಾರ ಮಾಡಿ ಯುವಕರಿಗೆ ಬಹಳ ವೇಗವಾಗಿ ಇವತ್ತು ಏನ್ ನೀವು ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಕಳಿಸಿದ್ವ ಆ ಪ್ರೆಸ್ ಮೀಟ್ ನೋಡಿರ್ತಕ್ಕಂಥ ಒಬ್ಬೊಬ್ಬ ವ್ಯಕ್ತಿ ಕೂಡ 10 ಜನಕ್ಕೆ 20 ಜನಕ್ಕೆ ಹೇಳಿ ಅವ್ರು 10, 20, 30 ಜನ ಕರ್ಕೊಂಡ್ಬಂದು ನಮ್ಮ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಏನು ವಿತರಣೆ ಮಾಡ್ತೀವೋ ಅದನ್ನ ಯಶಸ್ವಿ ಮಾಡ್ಬೇಕು ಅಂತ ಹೇಳ್ತಾ ಈ ಒಂದು ಮೊದಲನೇ ಸಭೆ ನಾಳೆ 4ನೇ ತಾರೀಕು ಘೋಷಣೆ ಮಾಡಿಬಿಟ್ಟಿದ್ದಾರೆ ಈಗಾಗಲೇ. ಅದನ್ನ ಕಡೆಯದಾಗಿ ವಿವರವಾಗಿ ನಮ್ಮ ಆದಿನಾರಾಯಣ ಅವರು ಮಾತಾಡ್ತಾರೆ, ಅಧ್ಯಕ್ಷರು ಮಾತಾಡ್ತಾರೆ. ಅದು ಈಗಾಗಲೇ ಡೇಟ್ ಅಲ್ಲಿ ಹೇಳ್ತಾರೆ. ಆ ಒಂದು ಯಶಸ್ವಿ ಆಗ್ಬೇಕಂತಂದ್ರೆ ಮುಖ್ಯವಾಗಿರ್ತಕ್ಕಂಥ ನಮ್ಮ ಮುಖಂಡರುಗಳು, ಪಂಚಾಯತಿ ಮುಖಂಡರು ಕೂಡ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಒಂದು ಪ್ರೋಗ್ರಾಮ್ ಏನಿದೆ ಅದನ್ನು ಸಾಯಂಕಾಲದಿಂದಲೇ ಪ್ರತಿಯೊಬ್ಬರಿಗೆ ನಮ್ಮ ಬಾಯಲ್ಲಿ ಬಂದಂದ್ರೆ ನಮ್ದು ಹೆಲ್ಮೆಟ್ ಪ್ರೋಗ್ರಾಮ್ ಇದೆ, ಯಾರು ಹೇಳಿದ್ದೀರಿ, ಏನ್ ಮಾಡಿದ್ರಿ, ಯಾಕೆ ಕೇಳಬೇಕು, ಅವರಲ್ಲಿ ಹೇಳಿದೆ, ಇವರು ಹೇಳಿದೆ, ಎಲ್ಲರಿಗೂ ಪ್ರಚಾರ ಮಾಡಿ ಅದನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲಾ ಮುಖಂಡರಲ್ಲಿ ಮನವಿ ಮಾಡ್ತಾ, ನೀವು ಇಂಪಾರ್ಟೆಂಟ್, ನಾವು ಸಕ್ಸಸ್ ಆಗ್ಬೇಕಂದ್ರೆ ನಾವು ಇಂಪಾರ್ಟೆಂಟ್ ಎಲ್ಲರಿಗೂ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಬಗ್ಗೆ ನನಗೆ 4 ಮಾತಾಡೋಕ್ಕೂ ಅವಕಾಶ ಕೊಟ್ಟಿರೋದು ಮುಗಿಸಿ. ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಎಲ್ಲ ಮಾತಾಡಿದ್ದಾರೆ. ಮುಖ್ಯವಾಗಿ ಹೇಳ್ಬೇಕಾಗಿರೋದು ಏನಂದ್ರೆ, ಇಲ್ಲಿ ಪಾಂಪ್ಲೆಟ್ ಅಲ್ಲೆಲ್ಲ ಮಾಡಿಸಿದ್ದಾರೆ. ಉಚಿತ ಹೆಲ್ಮೆಟ್ ಪಡೆಯಲು ಹೊಂದಿರುವ ದ್ವಿಚಕ್ರ ವಾಹನದೊಂದಿಗೆ ಆಗಮಿಸಿ
ಬೈಕಲ್ಲಿ ಆ RC ಕಾರ್ಡು ಮತ್ತೆ ಆಧಾರ್ ಕಾರ್ಡ್ ಜೆರಾಕ್ಸ್ ಮುಖ್ಯವಾಗಿ ತರಬೇಕು, ಫೋನ್ ನಂಬರ್ ನಮೂದಿಸಬೇಕು ಅಂತ ಹಾಕಿದ್ದಾರೆ. ಅದು ಮೇನ್ ಇದೆ. ಆಮೇಲೆ ತಪ್ಪು ತಿಳ್ಕೊಬೇಡಿ, 2 ಪಾಯಿಂಟ್ ಹೇಳ್ತೀನಿ. ಹೆಲ್ಮೆಟ್ ಇಂಪಾರ್ಟೆಂಟು. ಆಮೇಲೆ 5ನೇ ಪಾಯಿಂಟ್ ಇದೆಯಲ್ಲ, ಜಾಸ್ತಿ ತಪ್ಪು ತಿಳ್ಕೊಬೇಡಿ, ಮದ್ಯಪಾನ ಮಾಡಿ ಯಾರು ನಿಜವಾಗ್ಲೂ ಗಾಡಿ ಮುಟ್ಟಲೇಬೇಡಿ. ಏನಿದ್ರು ಸೇಫ್ ಆಗಿ ಮನೆಗೆ ಹೋಗಿ ಕೂತ್ಕೊಳ್ಳಿ. ತುಂಬಾ ಜನ ಅದೇ ಮಾಡ್ತಾರೆ. ಎಷ್ಟೋ ಜನ ನಾವು ನೋಡ್ತೀವಿ. ನಾನು ಎಷ್ಟೋ ಹೇಳ್ಕೊಂಡು ವಿಡಿಯೋ ಕೂಡ ಮಾಡಿದ್ದೀನಿ. ನಾನು ನೋಡಿ ಹೆಂಗ್ ಮಾಡ್ತಿದ್ದಾರೆ ಇವರೆಲ್ಲ ಅಂತ. ಯಾಕಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಂಥ ಕೆಲಸ ಯಾರು ಎಲ್ಲೂ ಮಾಡಿಲ್ಲ ಅಂತ ಸರ್ವಿಸ್ ಮಾಡ್ತಿದ್ದಾರೆ ಪಬ್ಲಿಕ್ಗೆ. ನಮ್ಮ ಮಾದಿನಾರಾಯಣ ಅಣ್ಣವರು ಅದಕ್ಕೋಸ್ಕರ ಇಂಥ ಸರ್ವಿಸ್ ಮಾಡ್ತಾ ಇರೋ ವ್ಯಕ್ತಿನ ನಾವು ಅಂತ ಮನುಷ್ಯನಿಗೆ ಬೆಲೆ ಕೊಟ್ಟು ನಮ್ಮ ಪ್ರಾಣ ಉಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಆದ್ರಿಂದ ಮುಖ್ಯವಾಗಿ ಅವ್ರಿಗೆ ನಾವು ಶ್ಲಾಘನೆ ಹೇಳ್ಬೇಕು ಅಂತ ವ್ಯಕ್ತಿ. ಆಮೇಲೆ ಹೆಣ್ಮಕ್ಳು ಮುಖ್ಯವಾಗಿ ತುಂಬಾ ಜನ ಸ್ಕೂಟಿಗೆ ಓಡಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಕೆಲಸ ಕಾರ್ಯಗಳು ಅವರೇ ಅವ್ರ ಕಾಲ ಮೇಲೆ ನಿಂತು ಮಾಡ್ತಾ ಇರೋದ್ರಿಂದ ಹೆಣ್ಮಕ್ಳು ಧೈರ್ಯವಾಗಿ ಮುಂದೆ ಬನ್ನಿ. ಮುಖ್ಯವಾಗಿ ಅವರು ತುಂಬಾ ಸದುಪಯೋಗ ಪಡ್ಕೋಬೇಕು. ಯಾರು ಏನೋ ಸಂಕೋಚ ಮಾಡ್ಕೋಬೇಡಿ. ನಿಮಗೆ ಸಪ್ರೇಟ್ ಲೈಟ್ ಮಾಡ್ತಾ ಇದ್ದಾರೆ. ಯಾರು ಸಂಕೋಚ ಅಂತ ಬಂದು ನೀವು ಮೆನ್ಷನ್ ಮಾಡಿಕೊಂಡು ನಿಮ್ಮ ಹೆಲ್ಮೆಟ್ ನೀವು ತಗೊಂಡೋಗಿ ಸೇಫ್ ಆಗಿ ನಿಮ್ಮ ಮನೆಗೆ ತಲುಪಬೇಕು ಅಂತ ಭಾವಿಸ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ 2 ಮಾತು ಹೇಳಿ ಮುಗಿಸ್ತೀನಿ. हमारे आदिनारायण प्रज्वल जाना अमन भी उनको एक हेलमेट आन दे रही मैं कन्नड़ा में बात करूँ मालूम पता नहीं तेलुगु में नहीं। उसके वास्ते हर भाई आपको हेलमेट ले रख जाना। खासकर हमारे होम में हेलमेट नहीं पहनते। हेलमेट है तो भी बैग को लगा लेते हैं, पीछे रख लेते हैं, जाते रहते हैं। हेलमेट पहन कर सभी उनकी जान बचाओ। उनकी जान की कीमत हेलमेट है। सिर को मार लग गया तो इसे कौन भी आप बचा सकते नहीं। बचा छात पाँव को मार लगेंगे एडजस्ट हो जाता है। हेलमेट आपको मेन सिर की सेफ्टी हेड अच्छा रहा तो सब अच्छा रह सका। उसके वास्ते हर माहौल से हर भाई यहाँ पूरे लेडीज है तो अभी उनको भी देते हेलमेट पूरे मिलकर सेपरेट उनको भी लेन रह जाए, इनको भी लेन रह जाए। पूरे को हेलमेट आते थी। जरा पहले देना था 4 तारीख को देरी जरा पहले देना था। और इंशाल्लाह 4 तारीख के दिन सब भाई जल्दी हेलमेट जरूर से आकर पूरे लेकर जाकर सभी मंजाना का आदिनारायण का शुक्रिया अदा करो। ಫೋಟೋ ಹಿಡಿಯಪ್ಪ, ಫೋಟೋ ಹಿಡಿಯಪ್ಪ. जय बोला कांग्रेस पार्टी के जय। ಅಧ್ಯಕ್ಷರಾಗಿರ್ತಕ್ಕಂಥ ಆದಣ್ಣನವರೇ, ರಾಮಲಿಂಗಣ್ಣನವರೇ, ಸುಭಾಸ್ ಅವರೇ, ಸಭಾನಂದ ಅವರೇ, ಎಲ್ಲರೂ ನಮ್ಮ ರಾಜೇಂದ್ರಗೌಡರೇ, ಭಾವನವರೇ, ಎಲ್ಲರಿಗೂ ಬಂದಿರ್ತಕ್ಕಂಥವ್ರು. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಿನಾಗೆ ಸಾಹೇಬರ ಕತೆ ಬಂದಾಗ ಇವತ್ತು ಒಂದು ಪ್ರಸ್ತಾಪ ಮಾಡಬೇಕಾಗಿದೆ. ಸಬ್ಜೆಕ್ಟೇ ಸುಮಾರು ನಾಯಕರು ಬರ್ತಾವ್ರೆ. ಆದ್ರೆ ಎಲ್ಲರೂ ದುಡಿಲಿ. ಅವ್ರೊಂದು ಸಾರಿ ಕೈ ತಪ್ಪಿದೆ, ಯಾರು ಆಡಳಿತದವ್ರದ್ದು. ಅವ್ರಿಗೊಂದು ಚಾನ್ಸಸ್ ಕೊಟ್ಟು ಮುಳಬಾಗ ತಾಲೂಕಲ್ಲಿ ಒಂದು ಸ್ವಲ್ಪ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿ ನಾವೆಲ್ಲರೂ ಒಟ್ಟಿಗೆ ಇರೋಣ. ಆದ್ಮೇಲೆ ಕೆಲವೊಂದು ಪ್ರಚಾರ ಸಮಿತಿಗಳಾಗಿರ್ಬೋದು, ಕೆಲವೊಂದು ಹಂಗೆ ಪೆಂಡಿಂಗ್ ಇದೆ. ದಯವಿಟ್ಟು ನೀವು ದೊಡ್ಡವರು ಎಲ್ಲರೂ ಕೂತು ಎಲ್ಲೆಲ್ಲಿ ಖಾಲಿ ಇದೆಯೋ ಅದನ್ನ ತುಂಬಿಸ್ಬೇಕಂತ ಹೇಳ್ಬಿಟ್ಟು ನಮ್ಮಲ್ಲಿ ಮನವಿ ಮಾಡ್ತಾ, ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದಲೂ ಈ ಹೆಲ್ಮೆಟ್ ಕೊಡೋ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಭಾಗವಹಿಸಿಕೊಂಡು ಪಕ್ಷಭೇದವನ್ನು ಬಿಟ್ಟು ಪಕ್ಷವನ್ನು ಸಂಘಟನೆ ಮಾಡ್ಬೇಕಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಇದೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಎಲ್ರಿಗೂ ಉಸ್ತುವಾರಿಯನ್ನು ಯಾರು ವಹಿಸ್ಕೋಬೇಕು, ಯಾವ ರೀತಿ
ನಾವು ಈ ಕಾರ್ಯಕ್ರಮದ ರೂಪುರೇಖೆಗಳನ್ನು ಇದು ಮಾಡ್ಬೇಕಂತ ಹೇಳ್ಬಿಟ್ಟು ಅದು ಒಬ್ಬರಿಗೆ ಜವಾಬ್ದಾರಿಯನ್ನು ಕೊಡ್ತಕ್ಕಂಥದ್ದು. ಸುಮಾರು ಒಬ್ಬರು ಕೊಟ್ಟರೆ 4-5 ಜನ ಜವಾಬ್ದಾರಿ ವಹಿಸಿಕೊಂಡು ಬರ್ತಕ್ಕಂಥ ಜನಕ್ಕ ಯಾವ ರೀತಿ ಮಾಡಿದ್ರೆ ತರಬೇಕಂತ ಹೇಳ್ಬಿಟ್ಟು ಇದು ಮಾಡಬೇಕು. ಒಂದು ಖಾಲಿರ್ತಕ್ಕಂಥ ಹುದ್ದೆಗಳನ್ನು ದಯವಿಟ್ಟು ಬೇಗ ಅತಿ ಶೀಘ್ರದಲ್ಲಿ ಇದನ್ನ ಫಿಲಪ್ ಮಾಡ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಇವತ್ತು ಒಂದು ಪತ್ರಿಕೆಯನ್ನು ಉದ್ದೇಶಿಸಿ ಮಾತನಾಡಲು ಇಲ್ಲಿ ಸೇರಿರುವಂಥ ಆಲ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಆದಿನಾರಾಯಣ ಅವರೇ, ಟೌನ್ ಬ್ಲಾಕ್ ಅಧ್ಯಕ್ಷರಾದ ಅಮಾನುಲ್ ಅವರೇ, ಹಾಗೂ ಎಲ್ಲ ಪದಾಧಿಕಾರಿಗಳೇ, ಮಾಜಿ ನಗರ ಸಭಾ ಸದಸ್ಯರೇ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳೇ, ಗ್ರಾಮ ಪಂಚಾಯತಿ ಸದಸ್ಯರುಗಳೇ, ಎಲ್ಲ ಹಿರಿಯ ಕಿರಿಯ ನಾಯಕರ ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳೇ, ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಏನು ಮುಂದೆ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಯಾವ ದಿನಾಂಕದಲ್ಲಿ ಮಾಡಬೇಕು, ಯಾವ ಥರ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದನ್ನು ಜನಗಳಿಗೆ ಉದ್ದೇಶಿಸಿ ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಎಲ್ಲ ನಾಯಕರು ಕೂಡ ಸೇರಿದ್ದಾರೆ. ಈ ಕಾರ್ಯಕ್ರಮದ ರೂಪರೇಷೆಗಳು ಮತ್ತು ಉದ್ದೇಶಗಳನ್ನು ಹೇಳೋದಕ್ಕೆ ಜೊತೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಹಿರಿಯ ನಾಯಕರುಗಳೆಲ್ಲರೂ ಕೂಡ ಸೇರಿ ಅವರು ಈಗ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಈ ಕಾರ್ಯಕ್ರಮದ ಪರವಾಗಿ ರಾಜೇಂದ್ರ ಗೌಡರು ಮಾತಾಡಲಿದ್ದಾರೆ. ದಯವಿಟ್ಟು ಎಲ್ಲರೂ ಗಮನಿಸಬೇಕು ಮಾತು. ಹೆಲ್ಮೆಟ್ ಮಾತಾಡ್ತೀನಿ. ನಮ್ಮ ಮಾತನಾಡಿನವರು MLA ಆಗ್ತಾರೆ, ವಿಧಾನಸಭೆ ಕಳ್ತೀವಿ, ಅವ್ರ ಜೊತೆಯಲ್ಲಿ ನಾವು ಹೋಗ್ತೀವಿ. ಅದು ಡೆಫಿನೆಟ್ 100%. ಇನ್ನೊಂದು ಏನಂದರೆ, ಬಹಳ ಕಷ್ಟಪಡ್ತಾ ಇದ್ದಾರೆ ತಾಲೂಕಲ್ಲಿ. ನಾವು ಅವ್ರ ಜೊತೆಯಲ್ಲಿ ಇದ್ದೀವಿ. ಮಾತಾಡುವಾಗ ಯಾರು ಮಾತಾಡ್ತಾರೆ ಅವಕಾಶ ಕೊಡಬೇಕು. ಕೂತ್ಕೊಳ್ಳಿ, ಬೇಡ ಹೋಗಿ ಅಂತ ಹೇಳ್ಬಾರ್ದು. ಯಾರನ್ನ ಮಾತಾಡ್ತೀನಿ, ಹಳುಬರಿಗೆ ಹೊಸಬರಿಗೆ ಎಲ್ಲ ಜೊತೆಯಲ್ಲಿ ಇಟ್ಕೊಂಡು ನಾವು ಒಂದಾಗಿ ಕೆಲಸ ಮಾಡೋಣ. ಅದು ಮುಖ್ಯವಾಗಿ ಬೇಕಾಗಿರೋದು. ಅದು ಇದ್ದಾಗಿದೆ. ಹಳುಬರಿಗೆ ಬಿಟ್ಬಿಟ್ಟು ಹೊಸಬರಿಗೆ ಬಿಟ್ಬಿಟ್ರು, ಅವ್ರು ಬೇಡ ಇವ್ರು ಬೇಡ, ಅದು ಇರಬಾರ್ದು. ಒಂದಾಗಿರ್ಬೇಕು. ಒಂದಾಗಿ ಕೆಲಸ ಮಾಡೋಣ, ಮುಂದಕ್ಕೆ ಹೋಗೋಣ, ಆಯ್ತು ಗೆಲ್ಸೋಣ. ಆಮೇಲೆ ನಾವು ಎಲ್ಲ ಅವರೆಲ್ಲ MLA, ನಾವು MLA, ನಾವೆಲ್ಲರೂ MLA ಇದ್ದೀವಿ. ಅವ್ರು ಗೆದ್ಮೇಲೆ ಈಗ ನಮ್ಮ ಕೊತ್ತೂರು ಮಂಜಣ್ಣವರ MLA ಆಗಿದೆ, ನಾವೆಲ್ಲ MLA. ಅದಕ್ಕೆ ನನ್ನ ಮಾತು ಒಂದೇ ಒಂದು ಮಾತು ಹೇಳಿಬಿಟ್ಟು ನಮ್ಮ ಆದಿನಾರಾಯಣ ಸರ್ಗೆ ಅವ್ರಿಗೆ ಮುಂದಕ್ಕೆ ತರೋಣ, ನಾವೆಲ್ಲ ಸರಿ ಹೋಗೋಣ. ಹಳುಬರು ಹೊಸಬರು ಇಷ್ಟ ಇಟ್ಕೊಂಡು ಕೆಲವರು ಬಿಟ್ಟಿದ್ದಾರೆ, ಅದು ಇರಬಾರ್ದು. ನಮಗೆಲ್ಲ ಗೊತ್ತು. ಹೆಜ್ಮ್ಯಾಗ ಬಿಟ್ಕೊಡ್ತಾನೆ ಕಡೆ ಬರ್ತಾವ ನಾವೇ ಕೆಲಸ ಅಂತ ಅಲ್ಲೆಲ್ಲ ಹೇಳ್ಕೊಂಡು ಕಾಂಗ್ರೆಸ್ ಹೊರಗಡೆ ಇಂಡಿಪೆಂಡೆಂಟ್ ನಾವು ಕೇಳ್ತಾರೆ. ಒಂದು ನಿಮಿಷ ಯಾಕೆ ಕೇಳ್ತಾರೆ ಅವ್ರು ಹೇಳಿ. ಇವಾಗ ಹೊಸ ಅವರು ನೀವು ಕೇಳಿದ್ದು ಸರಿ. ನಾನು ಇವಾಗ ಏನು ಹೇಳಿದ್ದು, 23ರಲ್ಲಿ ಸೋತಿದ್ದಾರೆ, ಅವರೇ ಇಲ್ಲಿ ಅಭ್ಯರ್ಥಿ ಆಗಿದ್ದಾರೆ. ಅದೇ ಎರಡನೇ ಪ್ರಶ್ನೆ. ಎಲ್ಲ ಕಾಂಗ್ರೆಸ್ನ ನಮ್ಮ ಕಾರ್ಯಕರ್ತರು, ನಾಯಕರುಗಳು ನಮ್ಮ ಭಾವನೆ ಇರೋದು, ಅವ್ರು ಕೊಡೋದನ್ನು ಆ ಒಂದು ಸೂಚನೆ ಇರೋದಕ್ಕೇನೆ ಅವ್ರನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ರು. ಯಾರು ಏನೇ ಬರಲಿ, ಸಮಾಜ ಸೇವೆ ಮಾಡಲಿ, ಕೋಪರೇಟ್ ಮಾಡೋಣ, ಅದಕ್ಕೇನು ತೊಂದರೆ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗಲಿ, ಬರಲಿ, ಎಷ್ಟು ಜನ ಬರ್ತಾರೆ ಬಂದು ಮಾಡಲಿ, ಅದಕ್ಕೇನಂತೆ. ಅಭ್ಯರ್ಥಿ ಅಂತೂ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರೇ, ಆದಿನಾರಾಯಣ ಒಬ್ಬರೇ. ಇದನ್ನು